ಶವರ್ ನೋಡಿ ಇಲ್ಲಿ ಎಷ್ಟು ಅವು ಹತ್ರ ಬನ್ನಿ ಅವು ಇಲ್ಲಿ ನೋಡಿ ಶವರ್ ಎಷ್ಟು ಮಜಾ ಇದೆ ನೋಡಿ ಸೋ ಬ್ಯೂಟಿಫುಲ್ ನೋಡಿ ಆವಾಗಿನ ಕಾಲದ ಒಂದು ಏರ್ ಕೂಲರ್ ಇದು ಬಂದ್ಬಿಟ್ಟು ರಾಯಲ್ ಟೆರೆಸ್ ಇದು ಈ ಜಾಗ ರಾಯಲ್ ಟೆರೆಸ್ ಇದು ಬಂದು ಚಾಮುಂಡಿ ಬೆಟ್ಟ ಜಸ್ಟ್ ಓಪನ್ ಇದ್ದಾಗ ಇದು ಪೂರ್ತಿ ಚಿಯಾ ಸೀಡ್ನ ಬಳಸಿದಾಗ ಮಾಯ್ಶ್ಚರ್ ಕಂಟೆಂಟ್ ಹೋಲ್ಡ್ ಮಾಡಿ ಹೈಡ್ರೇಷನ್ನ ಲಾಕ್ ಮಾಡಿದೆ ಹಾಗಾಗಿ ಪರ್ಫೆಕ್ಟ್ ಹೈಡ್ರೇಟೆಡ್ ಗ್ಲೋ ಸಿಗುತ್ತೆ ಹಲೋ ಎಲ್ರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ರೀತಿ ಇವತ್ತು ಎನರ್ಜೆಟಿಕ್ ಡೇ ಇವತ್ತು ಆ್ಯಕ್ಚುಲಿ ಹೊರಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಈ ವ್ಲಾಗಲ್ಲಿ ನಾನು ಮೈಸೂರಿಗೆ ಹೋದಾಗ ಅಲ್ಲಿ ಒಂದು ಮೇಜರ್ ಶೂಟ್ ಮಾಡಿದಂಥ ಒಂದು ವಿಷಯನ ಮರ್ತೋಗ್ಬಿಟ್ಟಿದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಇವತ್ತಿನ ಮಾರ್ನಿಂಗ್ ರೂಟೀನ ಶುರು ಮಾಡ್ಬೇಡ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ದಿನ ಅಂದರೆ ನಮ್ಮ ಹೊಟ್ಟೆಗೆ ನಾವೇನು ಹಾಕೋತೀವೋ ಅದು ಆ್ಯಂಡ್ ನಾವು ಏನು ಯೋಚನೆ ಮಾಡ್ತೀವೋ ಅದು ತುಂಬಾ ಮುಖ್ಯ ಆಗುತ್ತೆ ಸೊ ಎದ್ದ ತಕ್ಷಣ ಒಳ್ಳೆ ಆಲೋಚನೆಗಳು ಲೈಕ್ ಇವತ್ತು ತುಂಬ ಚೆನ್ನಾಗಿರುತ್ತೆ ದಿನ ಇವತ್ತು ಏನೇ ಬಂದ್ರೂ ನನಗೆ ಎದುರಿಸುವಂಥ ಶಕ್ತಿ ಇರುತ್ತೆ ಖುಷಿ ಇರುತ್ತೆ ಸೊ ನಾನು ಇವತ್ತು ಎನರ್ಜೆಟಿಕ್ ಆಗಿರ್ತೀನಿ ಅಂತ ಮೈಂಡ್ಸೆಟ್ ಅಂದ್ಕೊಂಡು ಎದ್ದೇಳೋದು ಆಲ್ಸೋ ನಾವು ತೊಗೊಳ್ಳೋಂಥ ಆಹಾರ ಲೈಕ್ ನಾನು ತುಂಬ ಸಲ ನೀವು ನೋಡಿದಿರೋ ಅರಿಶಿನ ನೀರು ಅಥವಾ ನೀಮ್ ವಾಟರು ಅಥವಾ ಫ್ಲ್ಯಾಕ್ಸೀಡ್ ವಾಟರು ಆ್ಯಂಡ್ ಈವನ್ ತುಂಬ ABC ಜ್ಯೂಸು ಅದು ಇದು ನಿಂಬೆಹಣ್ಣು ಹಿಂಡ್ಕೊಳ್ಳೋದು ಏನಾದರೂ ಮಾಡ್ತಾ ಇರ್ತೀನಿ ಈವನ್ ಸಬ್ಜಾ ಸೀಡ್ ಚಿಯಾ ಸೀಡ್ ಅಂಥದ್ದನ್ನೆಲ್ಲ ಯೂಸ್ ಮಾಡಿ ಆ ವಾಟರ್ಗಳನ್ನು ಕೂಡ ಕುಡಿಯೋದು ಸೊ ಇದು ಏನಾದರೂ ಈ ಥರದ್ದು ಒಂದು ಹೆಲ್ದಿಯಾಗಿ ನಮ್ಮ ದಿನವನ್ನು ಸ್ಟಾರ್ಟ್ ಮಾಡಿದಾಗ ಸೊ ನಮ್ಮ ಗಟ್ ಕೂಡ ಅದಕ್ಕೆ ಪ್ರಿಪೇರ್ ಆಗುತ್ತೆ ಏನು ಟು ಟೇಕ್ ಆಲ್ ದ ಗುಡ್ ಸ್ಟಫ್ಸ್ ಸೊ ಹೀಗೇ ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ ನೀವು ಬೆಳಗ್ಗೆ ತಕ್ಷಣ ಸುಮ್ಮನೆ ಹಾಗೆ ಎದ್ದೇಳೋದು ಯಾವಾಗಲೂ ಬ್ರಷ್ ಮಾಡೋದು ಯಾವಾಗಲೂ ಏನೋ ಕುಡಿಯೋದು ಅದಕ್ಕಿಂತ ಡೈರೆಕ್ಟಾಗಿ ಊಟ ಮಾಡ್ಬಿಡೋದು ಅದೆಲ್ಲದಕ್ಕಿಂತ ಬೆಳಗ್ಗೆ ತಕ್ಷಣ ಏನಾದರೂ ಒಂದು ಪ್ರಾಪರಾಗಿ ಇದನ್ನು ಹೀಗೆ ಮಾಡಬೇಕು ಅಂತೀನಿಲ್ಲ ಆ್ಯಂಡ್ ಡೈಲಿ ಒಂದನ್ನೇ ತೊಗೊಳ್ಳೋದಕ್ಕೆ ಅಥವಾ ಒಂದನ್ನೇ ಯಾವುದೋ ಒಂದು ತುಂಬ ರೊಟೀನ್ ಆಗಿಬಿಟ್ರೆ ಅದೂ ಬೇಜಾರಾಗುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಒಂದೊಂದಿನೇ ಏನಾದರೂ ಸ್ವಲ್ಪ ವಿಭಿನ್ನವಾಗಿ ಸ್ಟಾರ್ಟ್ ಮಾಡಿದರೆ ವಿಭಿನ್ನವಾಗಿ ಆಹಾರನ ತೊಗೊಂಡ್ರೆ ಒಂಥರ ಮನಸ್ಸಿಗೆ ಉಲ್ಲಾಸ ಇರುತ್ತೆ ಟೈಮ್ ಬೇರೆ ಏನಾದರೂ ಟ್ರೈ ಮಾಡೋದಕ್ಕೂ ಖುಷಿ ಇರುತ್ತೆ ಓಕೆನಾ ಸೊ ಇವತ್ತು ನನ್ನ ಮಾರ್ನಿಂಗ್ನ ನಾನು ಚಿಯಾ ಸೀಡಿಂದ ಶುರು ಮಾಡ್ತಾ ಇದ್ದೀನಿ ಚಿಯಾ ಸೀಡ್ ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಇದರಲ್ಲಿ ವಿಟಮಿನ್ A, C, E, iron, potassium and very rich in antioxidants ಹಾಗಾಗಿ ಇದು ಚರ್ಮಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲೂ ಈ ಒಂದು ಬೇಸಿಗೆಯಲ್ಲಿ ಈ ಒಂದು ಪೊಲ್ಯೂಷನ್ ಈ ಸ್ಟ್ರೆಸ್ಸಿಂದ ಅಫ್ಕೋರ್ಸ್ ಸ್ಕಿನ್ ತುಂಬಾ ಡ್ರೈ ಮತ್ತು ಡಿಹೈಡ್ರೇಟೆಡ್ ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ನಂದು ಮುಂಚೆನೇ ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ಯಾವಾಗಲೂ ಮೇಕ್ ಶ್ಯೂರ್ ಚಿಯಾ ಸೀಡನ್ನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಅದಾದಮೇಲೆ ನಾವು ಕುಡಿಬೇಕಾಗುತ್ತೆ ಆ್ಯಂಡ್ ಚಿಯಾ ಸೀಡಿಂದ ನಮ್ಮ ಸ್ಕಿನ್ ಹೈಡ್ರೇಟಿಂಗ್ ಅಂತ ಅನಿಸುತ್ತೆ ಆ್ಯಂಡ್ ಅದೊಂಥರ ನ್ಯಾಚುರಲಿ ಗ್ಲೋ ಅಂತ ಅನಿಸುತ್ತೆ ಸೊ ಲೆಟ್ಸ್ ಸ್ಟಾರ್ಟ್ ನಾನೀಗ ಮೊದಲಿಗೆ 1 ಲೋಟ ನೀರನ್ನ ತೊಗೊಂಡ್ಬಿಡ್ತೀನಿ ಇದಕ್ಕೆ ನೋಡಿ ಈ ಥರ 1 ಚಮಚದಷ್ಟು ಚಿಯಾ ಸೀಡನ್ನ ಹಾಕಿ ಅದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ 25 to 30 ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಇದು ನೆನೆಯೋ ಅಷ್ಟರಲ್ಲಿ ನಾನು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಎಸ್ ಬ್ರೇಕ್ಫಾಸ್ಟ್ ಓಟ್ಸ್ ಉಪ್ಪಿಟ್ಟು ರೆಡಿ ಆಯಿತು ಈಗ ನನ್ನ ಚಿಯಾ ಸೀಡ್ ವಾಟರ್ ಕೂಡ ಆಲ್ಮೋಸ್ಟ್ ನೀಟಾಗಿ ನೋಡಿ ವಾಟ್ರೆಲ್ಲ ಎಷ್ಟು ಚೆನ್ನಾಗಿ ಅಬ್ಸಾರ್ಬ್ ಆಗಿ ಎಷ್ಟು ನೀಟಾಗಿ ಎಕ್ಸ್ಪ್ಯಾಂಡ್ ಆಗಿದೆ ಇದೇ ಥರ ನಮ್ಮ ದೇಹದಲ್ಲಿ ಕೂಡ ಚಿಯಾ ಸೀಡ್ನ ಬಳಸಿದಾಗ ಮಾಯ್ಶ್ಚರ್ ಕಂಟೆಂಟ್ ಹೋಲ್ಡ್ ಮಾಡಿ ಹೈಡ್ರೇಷನ್ನ ಲಾಕ್ ಮಾಡಿದೆ ಹಾಗಾಗಿ ಪರ್ಫೆಕ್ಟ್ ಹೈಡ್ರೇಟೆಡ್ ಗ್ಲೋ ಸಿಗುತ್ತೆ ಇನ್ನು ಚಿಯಾ ಸೀಡ್ ಗುಡ್ನೆಸ್ನ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಕೂಡ ಹೊಂದಬಹುದು ಲೆಟ್ ಮಿ ಶೋ ಯು ಹೌ ನಾವು ಬಳಸೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸಿಂದ ಕೂಡ ಸ್ಕಿನ್ನ ಹೈಡ್ರೇಟಿಂಗ್ ಆಗಿ ಇರಿಸಬಹುದು ಜಸ್ಟ್ ಲೈಕ್ ಮಮಾ ಅರ್ತ್ ಚಿಯಾ ಆಯಿಲ್ ಫ್ರೀ ಫೇಸ್ ವಾಶ್ ಆ್ಯಂಡ್ ಚಿಯಾ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಇದರಲ್ಲಿರುವ ಚಿಯಾ ಆ್ಯಂಡ್ ಸೆರಮೈಡ್ಸ್ ಮಾಯ್ಶ್ಚರೈಸರ್ಸ್ ಆ್ಯಂಡ್ ರಿಪೇರ್ಸ್ ಸ್ಕಿನ್ ಬ್ಯಾರಿಯರ್ ಟು ಗಿವ್ ಹೈಡ್ರೇಟೆಡ್ ಗ್ಲೋ ಹಾಗೆಯೇ ಇದು ನಾರ್ಮಲ್ ಟು ಆಯಿಲಿ ಸ್ಕಿನ್ಗೆ ಸೂಟಬಲ್ ಜಸ್ಟ್ ಲುಕ್ ಎಟ್ ದ ಹೈಡ್ರೇಟೆಡ್ ಗ್ಲೋ ಹಾಗೆಯೇ ಇದು ಫ್ರೀ ಫ್ರಮ್ ಹಾರ್ಮ್ಫುಲ್ ಕೆಮಿಕಲ್ಸ್ ಆ್ಯಂಡ್ ಕೋ ಕ್ರಿಯೇಟೆಡ್ ಬೈ ಟಾಪ್ ಡರ್ಮಟಾಲಜಿಸ್ಟ್ ಜೆಂಟಲ್ ಆಗಿ ಸ್ಕಿನ್ ಕ್ಲೆನ್ಸ್ ಮಾಡುತ್ತೆ ಆ್ಯಂಡ್ ಫ್ರೇಗ್ರೆನ್ಸ್ ಫ್ರೀ ಕೂಡ ಹೌದು ಹಾಗೆಯೇ ಚಿಯಾ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಕೂಡ ಸ್ಕಿನ್ಗೆ ಹೈಡ್ರೇಟೆಡ್ ಗ್ಲೋನ ತಂದುಕೊಡುತ್ತೆ ಇನ್ನು ಮಮಾ ಅರ್ತ್ ಚಿಯಾ ಆಯಿಲ್ ಫ್ರೀ face wash is for normal to oily skin ಹಾಗೆಯೇ ಚಿಯಾ ಕಾಮಿಂಗ್ ಫೇಸ್ ಕ್ಲೆನ್ಸರ್ ಫಾರ್ ಡ್ರೈ ಅಂಡ್ ಸೆನ್ಸಿಟಿವ್ ಸ್ಕಿನ್ ಇನ್ನು ನನ್ನ ಕೂಪನ್ ಕೋಡ್ನ ಬಳಸಿ ಮಮಾ ಅರ್ತ್ ರವರ ವೆಬ್ಸೈಟ್ ಅಂಡ್ ಆ್ಯಪಲ್ಲಿ 20% ಆಫ್ ಪಡಿಬಹುದು ಅಮೆಜಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಅಂಡ್ ನಿಮ್ಮ ಹತ್ತಿರದ ಸ್ಟೋರ್ಸ್ ಅಲ್ಲೂ ಕೂಡ ಲಭ್ಯ ಇರುತ್ತೆ ಪ್ರಾಡಕ್ಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ ಇನ್ನು ವ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆನೇ ನಿಮಗೆ ಹೇಳಿದೆ ಮೈಸೂರಿನ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ದಟ್ ನಾವು ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಉಳ್ಕೊಂಡಿದ್ವಿ ನಾವು ಉಳ್ಕೊಂಡಿದ್ದಂತಹ ರೂಮ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸ್ಪೆಷಲ್ ಹಲವಾರು ವಿಷಯಗಳು ಸೊ ನಾವಿವಾಗ ಆ ರೂಮ್ ಟೂರ್ನ ಮಾಡೋಣ
ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆ ಹೇಳ್ದ ಹಾಗೆ ನಾನಿವತ್ತು ಒಂದು ಸುಂದರವಾದ ಜಾಗದಲ್ಲಿದ್ದೀನಿ. ಮೈಸೂರು ಅಂದ ತಕ್ಷಣ ಸಾಕಷ್ಟು ಜಾಗಗಳು ನಮಗೆ ನೆನಪು ಬರುತ್ತೆ. ಮೈಸೂರು ಅಂದ್ರೇ ಎಮೋಷನ್. ಪ್ರತಿಯೊಂದು ಜಾಗ, ಪ್ರತಿಯೊಂದು ಗಲ್ಲಿಗೂ ಕೂಡ ಮೈಸೂರಲ್ಲಿ ನಮಗೆ ಏನಾದರೂ ನೋಡ್ಲಿಕ್ಕೆ ಸಿಗುತ್ತೆ, ಏನಾದರೂ ಕಲೀಲಿಕ್ಕೆ ಸಿಗುತ್ತೆ, ಏನಾದರೂ ಅದಕ್ಕೆ ಒಂದು ಇತಿಹಾಸ ಇರುವಂಥದ್ದು. ಸೊ ಇದರ ಒಂದು ಸಾಲಿಗೆ ಸೇರುವಂಥದ್ದು ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್. ಸೊ ಲಲಿತ್ ಮಹಲ್ ಪ್ಯಾಲೇಸ್ ಹೋಟೆಲ್ ಕೂಡ ಹೌದು, ನಿಮ್ಮೆಲ್ರಿಗೂ ತಿಳಿದಿರುತ್ತೆ. ನಾನು ಕೂಡ ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಅಂದರೆ ಶೂಟಿಂಗ್ ಕೂಡ ಮಾಡಿದ್ದೀನಿ. ಇಲ್ಲಿ ಬಂದ ತಕ್ಷಣ ಸಾಕಷ್ಟು ಒಳ್ಳೆಯ ನೆನಪುಗಳು. ಏನು ನೋಡಿದ್ರೂ ಇದು ಆ ವರ್ಷದಂತೆ, ಇದು ಇಷ್ಟು ವರ್ಷದ ಹಳೆದಂತೆ, ಸೊ ಇದನ್ನು ಒಂದೇ ವುಡ್ಡಲ್ಲಿ ಕೆತ್ತನೆ ಮಾಡಿದಾರಂತೆ, ಈ ಥರ ಪ್ರತಿಯೊಂದಕ್ಕೂ ಏನಾದರೂ ಒಂದು ಕಾರಣಗಳು ಸಿಗ್ತಾ ಹೋಗುತ್ತೆ. ಸಾಕಷ್ಟು ಪೇಂಟಿಂಗ್ಗಳಾಯಿತು, ವುಡನ್ ಫರ್ನಿಚರ್ಸ್ ಆಯಿತು, ರೂಮ್ಗಳಾಯಿತು, ಕಲ್ಲಲ್ಲೂ ಕಣದಲ್ಲೂ ಏನಾದರೂ ಒಂದು ಇತಿಹಾಸ ಇದೆ, ಏನಾದರೂ ಒಂದು ವಿಶೇಷ ಇದೆ. ವೆರಿ ಫಾರ್ಚುನೇಟ್ಲಿ ನಾನು, ಯಶು ಮತ್ತು ಜೇನು 3 ಜನ ಇವತ್ತು ಲಲಿತ್ ಮಹಲ್ ಪ್ಯಾಲೇಸ್ ಹೋಟೆಲಲ್ಲಿ ಒಂದು ಸುಂದರವಾದ ರೂಮನ್ನು ಬುಕ್ ಮಾಡಿದ್ವಿ. ಸೊ ಅವಾಗ ನಮಗೆ ಗೊತ್ತಿರಲಿಲ್ಲ ಇದರದ್ದು ವಿಶೇಷ ಏನು ಅಂತ. ಸೊ ನಾವು ಈ ರೂಮ್ ಎಂಟ್ರಿ ಆದಮೇಲೆ ವಿ ಗಾಟ್ ಟು ನೋ ಸೋ ಮೆನಿ ಥಿಂಗ್ಸ್. ಸೊ ಅದ್ರ ಬಗ್ಗೆ ನನಗಿಂತ ಪ್ರಾಪರ್ ಅಂದರೆ ಎಲ್ಲ ಮಾಹಿತಿ ಸರಿಯಾಗಿ ತಿಳಿಸುವಂಥ ಒಬ್ಬ ವ್ಯಕ್ತಿನ ನಾನು ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ತೀನಿ. ಸೊ ದಟ್ ಅವರು ಈ ಒಂದು ರೂಮಿನ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಇಟ್ಸ್ ಅ ಬ್ಯೂಟಿಫುಲ್ ಇನ್ಫಾರ್ಮೇಷನ್. ನೀವು ಕೂಡ ಡೆಫಿನೆಟ್ಲಿ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸಲ್ಲಿ ಏನಾದರೂ ಈ ಥರದೊಂದು ಸ್ಟೇಕೇಷನ್ ಅಥವಾ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಇದೊಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ಹಾಯ್ ಸರ್, please come. Very good afternoon. My name is Subaya. I work here as the F&B manager, and also I know a little bit of the property. Palace ಬಂದ್ಬಿಟ್ಟು 1921 ಅಲ್ಲಿ ಕಟ್ಟಿಸಿದ್ರು. The intention of building this palace ಅಂದ್ರೆ like a guest house. For the royal family guests, especially the Viceroy to India and the Governor General of India. And initially it was a 21-room palace, and it was built in the style of the St. Paul's Cathedral. Which is in London? London. Oh, London, okay. So this palace is a very Renaissance architecture, and the palace was not built of cement. It was built from jaggery, egg, lime and brick dust. So the construction of this palace started in 1914 and finished in 1921. Okay. Took 7 years for the Maharaja to build. Okay. And the fun fact about this palace, Indra, it is the cost. 1921 at the rate of rupees just 13 lakhs. 13 lakhs. 13 ಲಕ್ಷದಲ್ಲಿ ಪೂರ್ತಿ ಆಗಿದೆ. 21 room palace. ಇವಾಗ 13 ಲಕ್ಷಕ್ಕೆ you don't get anything, not even a site. In the 1970s, late 1970s, this became a full-fledged hotel. Started in 1974, other 1978 ali it became a full-fledged hotel where 33 rooms was added. And totally of 54-room property. Okay. So this palace in the shootings was very famous until before COVID, but thing has slowly slowed down now. And I mean, what can I say about the architecture? It is just amazing. This is an icon that we need to save for a long time. Actually, ನಾವು ಇದು ನೋಡಬೇಕಾದ್ರೆ ನಾನು ನನ್ನ ಹಸ್ಬೆಂಡ್ ಅದನ್ನೇ ಮಾತಾಡ್ತಿದ್ವಿ. ಎಷ್ಟು ಎತ್ತರಕ್ಕೆ ಕಟ್ಟಿದ್ದಾರೆ, ಆಮೇಲೆ ಇಷ್ಟು ದೊಡ್ಡ ಸೀಲಿಂಗ್ ಒಂದೇ ಹತ್ರ ಈಗ ಕಟ್ಟೋದಕ್ಕೇನೆ ಒಂಥರ ಅಷ್ಟು ಇಷ್ಟೊಂದು ಡಿಸ್ಟೆನ್ಸಲ್ಲಿ ಸೀಲಿಂಗ್ ಬೇಕಾ ಅಂತ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಆವಾಗಿನ ಕಾಲದಲ್ಲಿ ಇಷ್ಟು ಲಾಂಗ್ ಡಿಸ್ಟೆನ್ಸಲ್ಲಿರೋ ಸೀಲಿಂಗು, ಇಷ್ಟು ಎತ್ತರವಾದ ಗೋಡೆಗಳು, ಇಟ್ಸ್ ಬ್ಯೂಟಿಫುಲ್. And also if you look at old government hospitals, Mysore, hospitals or offices, so parts of the main palace, looking at the dam, I mean, offices are high ceilings. Dam is the same material used. Jaggery, lime, egg. So this withstands temperatures and keeps the place cool. Because 1921 is different weather, ivaga different weather. And even ಅಲ್ಲಿ ನನಗೆ ವೆಂಟಿಲೇಷನ್ ಕೂಡ ತುಂಬಾ ಎಷ್ಟು ದೊಡ್ಡ ಸರ್ಕಲ್ಸ್ ಇದೆಲ್ಲ. ಸೊ ಸರ್, ಒಂದು ರೂಮ್ ಹೋಗ್ತಾ ಲೈಕ್ ನಾವು ಒಂಥರ ರೂಮ್ ಟು ಅವರ್ ಥರ ಮಾಡೋಣ. ಸೊ ಯು ಕ್ಯಾನ್ ಎಕ್ಸ್ಪ್ಲೈನ್. Can we start in the so initially ma'am, ಈ ರೂಮ್ ಬಂದ್ಬಿಟ್ಟು ಈಗ ಈ ಕಾರ್ನರ್ ಇಂದ ಎಂಡ್ ವರ್ಗಿತ್ತು ಮಹಾರಾಜರಿದ್ದಾಗ. ಈ ಎಂಡ್ ತನಕ ಇತ್ತು ಆಸ್ ಒನ್ ರೂಮ್. ಸೊ 1974 ಅಲ್ಲಿ ಹೋಟೆಲ್ ಆದಾಗ ವಿ ಮೇಡ್ ಇಟ್ 2 rooms. So this 222 ಅಂತ room, sir. This is one of the most famous rooms of the property. We had Mr. Narendra Modi
We had Abdul Kalam sir. We've had a lot of dignitaries like the CMs of Karnataka, actors, actresses, you name it. This room had hosted, and this is the most important room of our property. ಸೊ ನೆಕ್ಸ್ಟ್ ಕಮ್ಸ್ ಟ್ರಿಪಲ್ ತ್ರೀ ನಾವು ಇವಾಗ ಇರೋವಂಥದ್ದು. Yes. And this room is the favorite room of Madam Jayalalitha. Yes. Our former Tamil Nadu. Yeah, one of the most powerful women. ಆ್ಯಂಡ್ ನೀವು ಹೇಳ್ದಂಗೆ ತುಂಬ ವಿಷಯಗಳು ಕಲಿಯೋದಕ್ಕಿದೆ. ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಾಧನೆ ಮಾಡಿರ್ತಾರೆ ಅಂದರೆ ಅವರಲ್ಲಿ ಅಷ್ಟು ಒಳ್ಳೆತನಗಳು, ಅಷ್ಟು ಪವರ್ಫುಲ್ ವ್ಯಕ್ತಿತ್ವ ಇರುತ್ತೆ ಅಂತ. ಸೊ ನಾನು ಅದನ್ನೇ ಯಾವಾಗಲೂ ಹೇಳ್ತೀನಿ, ನಾವು ಎಲ್ಲಿ ಇರ್ತೀವಿ ಅನ್ನೋದು ಕೂಡ ಅಂದರೆ ಬರೀ ಮನುಷ್ಯರಿಗೆ ಅಷ್ಟೇ ಜೀವ ಇರೋದಿಲ್ಲ, ನಾವಿರೋವಂಥ ಜಾಗಕ್ಕೂ ಜೀವ ಇರುತ್ತೆ ಅಂತ ನನ್ನ ಪರ್ಸ್ನಲಿ ತುಂಬ ನಂಬ್ತೀನಿ. ಸೊ ಅದು ಯಾವಾಗಲೂ ಒಂಥರ ಅದೇನೋ ಒಂದು ವೈಬ್ ಕೊಡುತ್ತೆ. ಸೊ ನಾನು ಈ ರೂಮ್ ಎಂಟ್ರಿ ಆದ ತಕ್ಷಣ ನನಗೆ ಯಶಿಗೆ ಏನೋ ಒಂದು ವೈಬ್ ಅಂತ ಅನ್ನಿಸ್ತು. ವಿ ಜಸ್ಟ್ ಫೆಲ್ಟ್ ಲೈಕ್ ಇಲ್ಲ ಇರೋಣ ಅಂತ. ಆ್ಯಂಡ್ ಅವ್ರು ಇಮಿಡಿಯೇಟಾಗಿ ಜಯಲಲಿತಾ ಅವರೆಲ್ಲ ಇಂಥವರೆಲ್ಲ ಇದ್ದಾರೆ ಅಂದ ತಕ್ಷಣ ನನ್ನ ಮಗಳು ಇಂಥ ಜಾಗದಲ್ಲಿ ಒಂದಿನ ಇರಲಿ ಅನ್ನೋ ಅಂಥದ್ದು. ಸೊ ದಟ್ಸ್ ನೈಸ್ ಫೀಲಿಂಗ್. And also, ma'am, booking a room in a regular property and booking a room in a palace property, you feel different. Very different. You feel different, and especially in the south, we've got only 2 palace properties. That is Lalit Mahal and Falaknuma, Hyderabad. Okay. There are other smaller palaces which were converted into boutique hotels, but these 2 are the main. ಆ್ಯಕ್ಚುಲಿ ನಾವು ಅದನ್ನೇ ಮಾತಾಡ್ತಿದ್ವಿ, ಇಲ್ಲಿ ಎಷ್ಟು ಜನ ರಾಜರು ಬಂದು ಹೋಗಿರಬೇಡ, ರಾಣಿಯರು ಎಷ್ಟು ಜನ ಇರಬೇಡ, ಎಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಹೋಗಿರಬೇಡ, ಅಂದರೆ ಎಲ್ಲ ಪವರ್ಫುಲ್ ವ್ಯಕ್ತಿಗಳು ಆ ಜಾಗದಲ್ಲಿ ಇದ್ದು ಆ ಒಂದು ವೈಬ್ ಕ್ರಿಯೇಟ್ ಮಾಡಿರುವಂಥ ಜಾಗ. ಈ ರೂಮ್ 2 ಆಗಿದೆ, ಅಂದರೆ 222, 333 ಆಗಿದೆ, 222, 333 ಆಗಿದೆ. ಅದರ ಮುಂಚೆ ಇಲ್ಲಿ ನೋಡ್ತಿದ್ದೀರಲ್ವಾ, ಇದಿರಲಿಲ್ಲ ಅಂತ, ಇದು ಓಪನ್ ಇತ್ತಂತೆ. ಜಸ್ಟ್ ಓಪನ್ ಇದ್ದಾಗ ಇದು ಪೂರ್ತಿ ರಾಜಾರಾಣಿ ವಿಶ್ರಾಂತಿ ತಗೊಳ್ಳೋ ಅಂಥದ್ದು, ಅಥವಾ ಅವರು ಇಲ್ಲಿಗೆ ಬಂದಾಗ ಇಲ್ಲಿರ್ತಿದ್ರು ಅಂತ ಹೇಳಲಾಗುತ್ತೆ. ಈಗ ಅದನ್ನು 2 ರೂಮ್ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಭಾಗ ಆಗಿದೆ. ಹಾಗೆಯೇ ಇಲ್ಲಿ ಸುಮಾರು ವಸ್ತುಗಳು ಕೆಲವೊಂದು ರಿನೋವೇಟ್ ಕೂಡ ಆಗಿದೆ, ಕೆಲವೊಂದು ಹಳೆಯ ವಸ್ತುಗಳನ್ನು ಸಸ್ಟೈನ್ ಕೂಡ ಮಾಡಿದ್ದಾರೆ. ಸೊ ಇವೆಲ್ಲ ಐ ಥಿಂಕ್ ಇತ್ತೀಚೆಗೆ ಎಲ್ಲ ರಿನೋವೇಟ್ ಮಾಡಿರುವಂಥ ಫರ್ನಿಚರ್ಸ್ ಇದೆಲ್ಲ. ಆದರೆ ದೇ ಮೇಡ್ ಶ್ಯೂರ್ ಅಂದರೆ ಇಲ್ಲಿರುವಂಥ ಒಂದು ಏಸ್ಥೆಟಿಕ್ಕಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗದೆ ಇರೋ ರೀತಿಯಲ್ಲಿ, ಸೂಟ್ ಆಗೋ ರೀತಿಯಲ್ಲಿ ಇದನ್ನೆಲ್ಲ ಸೆಟಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಮಿಂಗ್ ಟು ದಿಸ್, ಇದು ಮಾತ್ರ ರಾಜರ ಕಾಲದ ಮಿರರ್ ಅಂತ ಹೇಳ್ತಾರೆ. ಇಡೀ ಬಿಲ್ಡಿಂಗಲ್ಲಿ ಇದ್ದಿರೋದು ಬರೀ 6 ಪೀಸ್ಗಳು ಮಾತ್ರ. ಈ ರೂಮಲ್ಲಿ 2, ಆ ರೂಮಲ್ಲಿ 2, ಮೇಲ್ಗಡೆ ಇನ್ನೊಂದೆಲ್ಲೋ 2 ಇದೆ ಅಂತ ಹೇಳ್ತಾರೆ. ಸೊ ಇಡೀ ಬಿಲ್ಡಿಂಗಲ್ಲಿ ಬರೀ 6 ಪೀಸ್ಗಳು ಮಾತ್ರ ಉಳಿದಿರೋದು. ಆ್ಯಂಡ್ ಮಿಕ್ಕಿದೆಲ್ಲ ತುಂಬ ಕಡೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಕಮಿಂಗ್ ಟು ದಟ್, ಅದು ನನಗೆ ಭಾಳ ಮಜಾ ಅಂತ ಅನ್ನಿಸ್ತು. ನೋಡಿ, ಆವಾಗಿನ ಕಾಲದ ಒಂದು ಏರ್ ಕೂಲರ್ ಎಷ್ಟು ಡಿಫ್ರೆಂಟಾಗಿದೆ ನೋಡಿ, ತುಂಬ ವಿಭಿನ್ನವಾಗಿದೆ. ನನಗೆ ಅದು ತುಂಬ ಒಂಥರ ಇಷ್ಟ ಆಯಿತು, ಒಂದು ವಾವ್ ಫ್ಯಾಕ್ಟರ್ ಇರಲಿ ಅಂತ. ಆ್ಯಂಡ್ ನಾನು ಹೇಳ್ದಂಗೆ ಅಲ್ಲಿ ನೋಡಿ ಮೇಲ್ಗಡೆನೂ ವೆಂಟಿಲೇಷನ್ ಪರ್ಪಸ್ ಆಗಿ ಎಷ್ಟು ದೊಡ್ಡ ವೆಂಟಿಲೇಷನ್ ಮಾಡಿದ್ದಾರೆ ಅಂತ. ಸೊ ಹಾಗಾಗಿನೇ ಇಲ್ಲಿ ಬಂದ ತಕ್ಷಣ ತುಂಬ ಕೂಲ್ ಅಂತ ಅನಿಸುತ್ತೆ, ಯಾವುದೇ ಶಕೆ ಅಂತ ಅನಿಸಲ್ಲ, ಫ್ರೆಶ್ ಏರ್ ಇದೆ ಅಂತ ಅನಿಸುತ್ತೆ. ಇಷ್ಟು ರೂಮಲ್ಲೂ ಕೂಡ ಒಂಚೂರು ಅಂದರೆ ಶಕೆ ಆಗ್ತಿದೆ ಅಥವಾ ಬಿಸಿ ಇದೆ ಅಂತ ಅನಿಸೋದಿಲ್ಲ, ತುಂಬ ತಣ್ಣಗಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಬಂದಾಗ ನೋಡಿ, ಇದನ್ನು ಆ್ಯಕ್ಚುಲಿ ಒಬ್ಬೊಬ್ಬರೊಂದೊಂದು ಹೇಳ್ತಾರೆ, ಬಿಕಾಸ್ ಹಿಸ್ಟ್ರಿ ಅಂದ್ರೇ ಹಂಗಲ್ವಾ, ಇವ್ರು ಹೇಳಿರೋದನ್ನೇ ನಾವು ನಂಬ್ತಾ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಪಾಸ್ ಮಾಡ್ತಾ ಹೋಗ್ತೀವಿ. ಜಯಲಲಿತಾ ಅವರು ಸುಮಾರು ದಿನಗಳು ಇದೇ ರೂಮಲ್ಲಿದ್ದರು. ಅವಾಗ ಅಂದರೆ ಕೆಲವೊಂದು ಇಶ್ಯೂಸ್ ಎಲ್ಲ ಆದಾಗ ಆ ಟೈಮಲ್ಲಿ ಇದನ್ನು ತಂದಿಟ್ರು ಅಂತಲೂ ಕೆಲವರು ಹೇಳ್ತಾರೆ. ವಿ ಡೋಂಟ್ ನೋ ಅದಕ್ಕೆ ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ, ಬಟ್ ಅದನ್ನು ಹೇಳಿರೋದನ್ನು ಐ ಆಮ್ ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ಇದೂ ಅಷ್ಟೇ, ಕಮೋಡ್ ಕೂಡ ನೋಡಿ, ಅದೆಲ್ಲ ರಿನೋವೇಟ್ ಆಗಿರುವಂಥದ್ದು. ಇದೆಲ್ಲ 60s 70s ಇದ್ದಿದ್ದು ಅಂತ ಹೇಳ್ತಾರೆ. ಇದು ಅವ್ರು ಹೇಳ್ದಂಗೆ ಮೋರ್ ದೆನ್ 100 years, ಅಂದರೆ ಈಗ ಸದ್ಯಕ್ಕೆ 104 ವರ್ಷ ನಡೀತಾ ಇದೆ ಅಂತ ಇದಕ್ಕೆ. ಸೊ 104 ವರ್ಷದ ಒಂದು ಬಾತ್ಟಬ್, ಹೌ ಬ್ಯೂಟಿಫುಲ್ ಅಲ್ವಾ, ಎಷ್ಟು ಚೆಂದ ಇದೆ. ಶವರ್ ನೋಡಿ ಇಲ್ಲಿ ಎಷ್ಟು, ಅವು ಹತ್ತಿರ ಬನ್ನಿ, ಅವು ಇಲ್ಲಿ ನೋಡಿ ಶವರ್ ಎಷ್ಟು ಮಜಾ ಇದೆ ನೋಡಿ ಅಲ್ವಾ. ಬನ್ನಿ, ಇದೆಲ್ಲ ಹೀಗೆ. ಇನ್ನು
ಈ ಭಾಗದಲ್ಲೆಲ್ಲ ರಾಣಿ ಸ್ವಲ್ಪ ರೆಡಿ ಆಗೋದು ಅದೆಲ್ಲ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಸೊ ನೋಡಿ ನಮ್ಮ ರಾಣಿನೂ ಮಲಗಿದ್ದಾರೆ. ಹಾಂ ಎದ್ರು ಅನಿಸುತ್ತೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಸೆಟಪ್ ಬಂದು ಇಟ್ಸ್ ಸೋ ಬ್ಯೂಟಿಫುಲ್. ಈ ಥರ ಸ್ವಲ್ಪ ವಿಂಟೇಜ್ ಲುಕ್ಕಲ್ಲಿರುವಂಥ ಆರ್ಕಿಟೆಕ್ಚರ್ಸ್ ಆಗಿರ್ಬೋದು ಅಥವಾ ಫರ್ನಿಚರ್ಸ್ ಆಗಿರ್ಬೋದು, ಅದೇನೋ ಒಂಥರ ತುಂಬ ಮನಸ್ಸಿಗೆ ಹತ್ತಿರ ಅನಿಸುತ್ತೆ, ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಸೊ ಇದಿಷ್ಟು ಬೆಡ್ರೂಮ್ ಆಯಿತು. ಇನ್ನು ದಿಸ್ ಇಸ್ ಬಾಲ್ಕನಿ ಲೀಡ್ಸ್ ಟು ಎಂಟ್ರೆನ್ಸ್. ಈ ಥರ ಪೂರ್ತಿ ಎಂಟ್ರೆನ್ಸ್ ನೋಡಿ, ಸೋ ಬ್ಯೂಟಿಫುಲ್ ಆಯಿತಾ. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದು ಬಂದ್ಬಿಟ್ಟು ರಾಯಲ್ ಟೆರೆಸ್. ಈ ಜಾಗ ರಾಯಲ್ ಟೆರೆಸ್. ಇದು ಬಂದು ಚಾಮುಂಡಿ ಬೆಟ್ಟ. ಡಿಕಿ ಸ್ಪೈಕ್ಸ್ ಆಗಿದೆ ಅಲ್ಲಪ್ಪ ನಿಮಗೆ. ಎಷ್ಟು ಹೇಳಿ ಇನ್ನು ಹಿಂಗಾಗಿದೆ, ಸ್ಪೈಕ್ಸ್ ಆಗಿದೆ, ಸ್ಪೈಕ್ಸ್ ಆಗಿದೆ, ಸ್ಪೈಕ್ಸ್ ಸ್ಪೈಕ್ಸ್ ಮಾಡ್ಕೋಬಾರ್ದು ಹೌದಲ್ಲ. ಸೊ ಇದಿಷ್ಟಾಗಿತ್ತು ಈ ಒಂದು ಬ್ಯೂಟಿಫುಲ್ ಆದಂಥ ರೂಮ್ ಟೂರ್. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನನ್ನ ಆಗಲೇ ಹೇಳಿದಾಗೆ ನಾನು ಯಾವಾಗಲೂ ಒಂದು ವಿಷಯನ ನಂಬ್ತೀನಿ, ನಾವಿರುವಂಥ ಜಾಗ ತುಂಬ 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 ಮುಖ್ಯ ಆಗುತ್ತೆ. ಬರೀ ಮನುಷ್ಯರಿಗಷ್ಟೇ ಜೀವ ಇರೋದಿಲ್ಲ, ಪ್ರಾಣಿಗಳಿಗೆ ಹೇಗೆ ಜೀವ ಇರುತ್ತೋ, ಗಿಡಗಳಿಗೆ ಮರಗಳಿಗೆ ಹೇಗೆ ಜೀವ ಇರುತ್ತೋ, ಹಾಗೆಯೇ ನಾವು ಇರುವಂತಹ ಜಾಗಕ್ಕೂ ಜೀವ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ನಾವು ಇಲ್ಲಿ ಬಂದು ಇಲ್ಲಿ ಒಂದಿನ ವಾಸವಾಗಿ ಹೋಗಿರ್ತೀವಿ ಅಂದರೆ ಡೆಫಿನೆಟ್ಲಿ ನಮ್ಮ ನೆನಪುಗಳನ್ನು, ನಮ್ಮ ಒಳ್ಳೆ ಕ್ಷಣಗಳನ್ನು, ಗುಡ್ ಆರ್ ಬ್ಯಾಡ್, ಆ ಒಂದು ವೈಬ್ನ ಡೆಫಿನೆಟ್ಲಿ ಬಿಟ್ಟು ಹೋಗಿರ್ತೀವಿ ಅನ್ನೋದನ್ನು ನಾನು ತುಂಬಾ ಬಿಲೀವ್ ಮಾಡ್ತೀನಿ. ಸೊ ಹಾಗಾಗಿನೇ ನಾನು ಪ್ಲ್ಯಾನ್ ಮಾಡಿದ್ವಿ ದಟ್ ಈ ಥರ ಒಂದು ಬ್ಯೂಟಿಫುಲ್ ಹಿಸ್ಟ್ರಿ ಇರುವಂಥದ್ದು, ನೂರಾರು ಸಾಧಕರು ಬಂದು ಇರುವಂಥ ಜಾಗದಲ್ಲಿ ನಾವೊಂದು 2-3 ದಿನ ಇದ್ದು ಹೋಗೋಣ ಅಂತ ನಾವು ಡಿಸೈಡ್ ಮಾಡಿ ಇಲ್ಲಿಗೆ ಬಂದಿರೋವಂಥದ್ದು. ನಾವು ಯಾವುದಾದ್ರೂ ಒಂದು ಜಾಗಕ್ಕೆ ಹೋದಾಗ ತುಂಬ ಸುಂದರವಾಗಿದೆ, ಕ್ಲೀನಾಗಿದೆ ಜಾಗ, ಅಲ್ಲೆಲ್ಲ ಕಡೆ ಡಸ್ಟ್ಬಿನ್ ಇದೆ, ಅಲ್ಲಿ ಏನು ಗಲೀಜಿಲ್ಲ ಅಂದಾಗ ನಾವು ಕೂಡ ಅಲ್ಲೇನು ಗಲೀಜು ಹಾಕೋಕ್ಕೆ ಹೋಗಲ್ಲ. ಹುಡುಕಿ ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನಿಗೆ ಏನಾದರೂ ನಾವು ವೇಸ್ಟ್ ಇದ್ದರೆ ಹಾಕ್ತೀವಿ, ಇಲ್ಲಾಂದರೆ ನಮ್ಮ ಪರ್ಸಲ್ಲಿ ಇಟ್ಕೊಂಡು ಹೋಗ್ತೀವಿ. ಅದೇ ಇನ್ನೊಂದು ಜಾಗದಲ್ಲಿ ಏನಾದರೂ ತುಂಬ ಎಲ್ಲಿ ಬೇಕಲ್ಲಿ ಕಸ ಬಿಸಾಕಿದ್ದಾರೆ, ಹೆಂಗೆ ಬೇಕಂಗಿದೆ ಅಂತಂದರೆ ನಾವು ಹಾಗೆ ಮಾಡ್ತೀವಿ, ನಾವು ನಮ್ಮ ಪರ್ಸಲ್ಲಿರೋವಂಥ ಕಸನೂ ತೆಗೆದು ಬಿಸಾಕ್ತೀವಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವಿರುವಂಥ ಜಾಗನೂ ಅದೇ ರೀತಿ, ನಮ್ಮ ಮನಸ್ಸು ಹೇಗಿರುತ್ತೋ ಆ ಜಾಗನೂ ಹಾಗೇ. ಸೊ ನಮ್ಮ ಮನಸ್ಸನ್ನು ಯಾವಾಗಲೂ ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೊಂಡ್ರೆ ಅದೇ ರೀತಿ ಗುಡ್ ಥಿಂಗ್ಸ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಗುಡ್ ಥಿಂಗ್ಸ್ ನಡೀತಾ ಹೋಗುತ್ತೆ ಬದುಕಲ್ಲಿ. ಹಾಗೆ ಗಲೀಜಾಗಿ ನಾವು ತುಂಬಿಸ್ತಾ ಹೋದರೆ ನಾವು ಗಲೀಜಾಗ್ತೀವಿ, ಬೇರೆಯವರು ಬಂದು ವೇಸ್ಟ್ಗಳನ್ನು ಹಾಕೋಕ್ಕೆ ಶುರು ಮಾಡ್ತಾರೆ. ಸೊ ದಯವಿಟ್ಟು ಮೇಕ್ ಶ್ಯೂರ್ ನೀವಿರುವಂಥ ಜಾಗ ಚಿಕ್ಕದು ದೊಡ್ಡದು ಅನ್ನೋದಕ್ಕಿಂತ ಸ್ವಚ್ಛವಾಗಿದೆ ಅಂತ, ಹಾಗೆಯೇ ಮನಸ್ಸು ಕೂಡ ಖುಷಿಯಾಗಿ ಸಂತೋಷವಾಗಿ ಸ್ವಚ್ಛವಾಗಿ ಸುಂದರವಾಗಿದೆ ಅಂತ. ಸೊ ಹೋಪ್ ಈ ಒಂದು ರೂಮ್ ಟೂರ್ ನಿಮಗೆ ಖುಷಿ ಕೊಡ್ತು ಅಂತ ಭಾವಿಸ್ತೀನಿ. ಈ ಒಂದು ಬ್ಯೂಟಿಫುಲ್ ಒಂದು ಸುಂದರವಾದ ನೆನಪುಗಳು, ಇತಿಹಾಸ ಇರುವಂಥ ರೂಮ್ನ ಟೂರ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್.